ಡ್ರಗ್ಸ್ ನಿಯಂತ್ರಣಕ್ಕೆ ಮುಂದಾಗಿದೆ ರಾಜ್ಯ ಸರ್ಕಾರ. ಮಾಜಿ ಶಾಸಕರಾಗಿರುವಂತಹ ಯೋಗೀಶ್ ಭಟ್ ಅವರ ವರದಿಗೆ ಮರುಜೀವವನ್ನ ನೀಡಲಾಗ್ತಾ ಇದೆ. 2012ರಲ್ಲೇ ಭಟ್ ನೇತೃತ್ವದ ಸಮಿತಿ ನೀಡಿದಂತ ವರದಿ ಅದು. ಈಗ ಅದಕ್ಕೆ ಮತ್ತೆ ಮರುಜೀವ ಸಿಗ್ತಾ ಇರುವಂತದ್ದು. ಆ ಸಂದರ್ಭದಲ್ಲಿ ಮೂಲೆ ಗುಂಪಾಗಿತ್ತು. ವರದಿಯನ್ನ ತಯಾರು ಮಾಡಾದ್ಮೇಲೆ ಈಗ ಮರುಜೀವವನ್ನ ಪಡ್ಕೊಳ್ತಾ ಇದೆ. ವರದಿಯಲ್ಲಿನ ಶಿಫಾರಸುಗಳ ಜಾರಿಗೆ ಈಗ ಚಿಂತನೆ ನಡೀತಾ ಇದೆ. 18 ಶಿಫಾರಸುಗಳನ್ನ ಮಾಡಿದ್ರು ಯೋಗೀಶ್ ಭಟ್ ಅವರ ನೇತೃತ್ವದ ಸಮಿತಿ. ಪೊಲೀಸ್ ಅಧಿಕಾರಿಗಳ ಸಭೆಯಲ್ಲಿ ಈ ವರದಿಯ ಬಗ್ಗೆ ಚರ್ಚೆಯನ್ನ ಮಾಡಲಾಗಿದೆ. 8 ತಿಂಗಳ ಅಧ್ಯಯನವನ್ನ ನಡೆಸಿದ್ರು ಯೋಗೀಶ್ ಭಟ್ ಅವರು, ಮಾಜಿ ಶಾಸಕರು. 2012ರ ಡಿಸೆಂಬರ್ 10ರಂದು ಮಂಡನೆಯಾಗಿದ್ದಂತ ವರದಿ ಇದು. 2012ರಲ್ಲಿ ಡಿಸೆಂಬರ್ 10ನೇ ತಾರೀಕು ಮಂಡನೆಯಾಗಿದ್ದಂತ ವರದಿ, ಮಂಡನೆಯಾಗಿ ಮೂಲೆ ಸೇರಿದ್ದಂತ ವರದಿಗೆ ಈಗ ಮರುಜೀವವನ್ನ ನೀಡಲಾಗ್ತದೆ. ಆ ಸಂದರ್ಭದಲ್ಲೂ ಕೂಡ ಇದೇ ಬಿಜೆಪಿ ಸರ್ಕಾರ ಇತ್ತು, ಬಟ್ ಈಗ ಅದೇ ಬಿಜೆಪಿ ಸರ್ಕಾರ ಇದೆ. ಆ ಒಂದು ವರದಿಗೆ ಈಗ ಮನ್ನಣೆಯನ್ನ ನೀಡಲಾಗ್ತಾ ಇದೆ. ಡ್ರಗ್ ಮಾಫಿಯಾ ವಿರುದ್ಧ ಕಠಿಣ ಕ್ರಮಕ್ಕೆ ಶಿಫಾರಸನ್ನ ಮಾಡಲಾಗ್ತಾ ಇದೆ. ಈ ಸಮಿತಿ ವರದಿ ಪರಿಗಣಿಸಲಿಕ್ಕೆ ಗೃಹ ಸಚಿವರು ಸೂಚನೆಯನ್ನ ಕೊಟ್ಟಿರುವಂತದ್ದು. ಪೊಲೀಸ್ ಅಧಿಕಾರಿಗಳ ಸಭೆಯಲ್ಲಿ ಬೊಮ್ಮಾಯಿ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ವರದಿಯಲ್ಲಿ ಏನೇನಿದೆ ಅನ್ನೋದನ್ನ ನಿಮ್ಗೆ ತೋರಿಸ್ತಾ ಇದೀವಿ. ಆ ಗ್ರಾಫಿಕ್ ಪಾಯಿಂಟ್ಸ್ ಅಲ್ಲಿ ನೀವು ಕೂಡ ಗಮನಿಸ್ತಾ ಇದ್ದೀರಾ, ಸ್ಕ್ರೀನ್ ಮೇಲೆ ಹೋಗ್ತಾ ಇರುವಂತದ್ದನ್ನ. ಇದು ಯೋಗೇಶ್ ಭಟ್ ಅವರು ಕೊಟ್ಟಿರುವಂತಹ ವರದಿಯಲ್ಲಿ ಇರುವಂತಹ ಅಂಶಗಳು. ಪ್ರಮುಖವಾಗಿ ಅದಕ್ಕೆ ಮತ್ತೆ ಮರುಜೀವ ಸಿಗ್ತಾ ಇದೆ. ಆ ಒಂದು ವರದಿಯನ್ನ ಪರಿಗಣಿಸುವಂತೆ ಖಾಕಿ ಪಡೆಗೆ ಗೃಹ ಸಚಿವರಾಗಿರುವಂತಹ ಬೊಮ್ಮಾಯಿ ಅವರು ಸೂಚನೆಯನ್ನ ಕೊಡ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ 2012ರ ಡಿಸೆಂಬರ್ 10ನೇ ತಾರೀಕು ಮಾಜಿ ಶಾಸಕ ಯೋಗೇಶ್ ಭಟ್ ಅವರು ಈ ಒಂದು ವರದಿಯನ್ನ ತಯಾರಿಸಿದ್ರು. ಸುಮಾರು 8 ತಿಂಗಳುಗಳ ಕಾಲ ಅಧ್ಯಯನವನ್ನ ಮಾಡಿ ಅವರು ಈ ವರದಿಯನ್ನ ಸಿದ್ಧಪಡಿಸಿ ವಿಧಾನಸಭೆಯಲ್ಲಿ ಮಂಡಿಸಿದ್ದಂಥದ್ದು. ಈಗ ಆ ಒಂದು ವರದಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಾ ಇದೆ. ಚರ್ಚೆ ಆಗಿ ಆ ಒಂದು ಅಂಶಗಳನ್ನ ಅಳವಡಿಸಿಕೊಳ್ಳುವಂತ ನಿಟ್ಟಿನಲ್ಲೂ ಕೂಡ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ.